ನೀರನ್ನು ನಂಬಿದೆ. ಈ ನೀರು ನಮ್ಮ ರಕ್ಷಣೆ. ನಮಗೆ ನೀರಿನ ಅಭಾವ ಇರೋದ್ರಿಂದ ತಮಿಳುನಾಡಿಗೆ ಯಾವುದೇ ರೀತಿ ನೀರನ್ನು ಹರಿಸಬಾರ್ದು ಅಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇದೊಂದು ನಮ್ಮ ಹಕ್ಕು. ಎಲ್ಲರೂ ಸೇರಿ ಒಗ್ಗೂಡಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದನೇ ಅಂತಲ್ಲ, ಎಲ್ಲ ಕನ್ನಡಿಗರು ಸೇರಿ ನಮ್ಮ ಕಾವೇರಿ ತಾಯಿಯನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀರು ನಮ್ಮಲ್ಲೇ ಇದ್ದರೆ ನಾವು ಪಕ್ಕದ ರಾಜ್ಯಕ್ಕೆ ಕೊಡೋಣ. ನಮ್ಮಲ್ಲೇ ನೀರಿನ ಮಟ್ಟ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನು ನಮಗೆ 12 ಕ್ಯೂಸೆಸ್ ನೀರು ಬೇಕು. ನಮ್ಮಲ್ಲೇ ನೀರಿನ ಅಭಾವ ಇರೋದ್ರಿಂದ ಪಕ್ಕದ ರಾಜ್ಯಕ್ಕೆ ನೀರು ಕೊಟ್ಟರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ನೀರಿನ ಮಟ್ಟ ತುಂಬ ಕಡಿಮೆ ಆಗುತ್ತೆ. ಅದರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ರೀತಿಯಲ್ಲಿ ನೀರನ್ನು ಹರಿಸಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बाबाजान भाई ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾಧ್ಯಕ್ಷರಾದಂತಹ ಚಲಪತಿ ಗೌಡರಿಗೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ನಮ್ಮದು. ಕಾವೇರಿ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ಕಾವೇರಿ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿ ಗೌಡರ ನೇತೃತ್ವದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನೆಂದರೆ, ಒಂದು ವಾರದ ಹಿಂದೆ ಡೆಲ್ಲಿಯಲ್ಲಿರುವಂತಹ ಕರ್ನಾಟಕ ಕಾವೇರಿ ನಿರ್ವಹಣಾ ಸಮಿತಿಯವರು ಒಂದು ಆದೇಶ ಮಾಡಿದ್ದಾರೆ. ನಮ್ಮ ಕಾವೇರಿ ನದಿ ನೀರನ್ನು ಪ್ರತಿ ದಿವಸ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಡೆಲ್ಲಿಯಲ್ಲಿ ಕುತ್ಕೊಂಡು ಒಂದು ಆದೇಶ ಮಾಡಿದೆ. ಆ ಆದೇಶವನ್ನು ಕರ್ನಾಟಕ ನಿರ್ವಹಣಾ ಸಮಿತಿ, ನಮ್ಮ ಕರ್ನಾಟಕದಲ್ಲಿರುವಂತಹ ಸಮಿತಿಯವರು ಆದೇಶ ಪಾಲನೆ ಮಾಡಲು ಮುಂದೆ ಆಗಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಕನ್ನಡಿಗರಿಗೆ ಕಾವೇರಿ ನೀರು ಹಕ್ಕು. ಕಾವೇರಿ ನಮ್ಮದು. ಕರ್ನಾಟಕದಲ್ಲಿ ಕಾವೇರಿ ನಂಬಿಕೊಂಡು ಸುಮಾರು 12 ಜಿಲ್ಲೆಗಳು ಅದರ ಜೊತೆಯಲ್ಲಿದ್ದಾರೆ. ರೈತರಿದ್ದಾರೆ, ರೈತರ ಸಂಕಷ್ಟದಲ್ಲಿದ್ದಾರೆ, ಆ ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಅವ್ರು ಕುಡಿಯೋಕ್ಕಲ್ಲ, ಅವ್ರು ವ್ಯವಸಾಯ ಮಾಡಕ್ಕೆ ಬಿಡ್ಬೇಕಂತ ಹೇಳಿರೋದು ತುಂಬಾ ಬೇಸರದ ಸಂಗತಿ. ನಮ್ಮ ನೀರು ನಮ್ಮ ಹಕ್ಕು. ನಮಗೆ ನೀರಿಲ್ಲ ಅಂದ್ರೆ ಹೆಂಗ್ ಕೊಡೋದು? ಇದೆಲ್ಲ ಆಲೋಚನೆ ಮಾಡಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಕುತ್ಕೊಂಡು ಈ ತರ ಮಾಡೋದು ಸರಿ ಇಲ್ಲ. ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ವ್ಯವಸಾಯಕ್ಕೆ ಮಾತ್ರ ನೀರು ಕೊಡೋದು ಯಾವ ರೀತಿ ಇದು ನ್ಯಾಯ? ನಮ್ಗೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ. ಈಗಾಗಲೇ ಬೆಂಗಳೂರಲ್ಲಿ ನೀವು ನೋಡ್ಬೋದು, 50% ತಮಿಳಿಗರಿದ್ದಾರೆ. ಅವರು ನಮ್ಮ ಸ್ನೇಹಿತರೆ, ನಮ್ಮ ಆತ್ಮೀಯರೇ. ಇಲ್ಲಿ ತಮಿಳಿಗರಿಗೆ ನಾವು ನೀರು ಕೊಡ್ಬೇಕು ಕುಡಿಯಕ್ಕೆ, ಅಲ್ಲಿ ವ್ಯವಸಾಯಕ್ಕೂ ಕೊಡ್ಬೇಕಂದ್ರೆ ನಾವು 7.5 ಕೋಟಿ ಕನ್ನಡಿಗರು ಏನಾಗೋ ಸ್ವಾಮಿ? ಇದು ಸರಿ ಇಲ್ಲ. ಅದ್ರ ಬಗ್ಗೆ ತೀವ್ರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಖಂಡನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಆಗಿರಬಹುದು, ಅಥವಾ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ವಿಜಯರವರು ಆಗಿರ್ಬೋದು, ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಕರ್ನಾಟಕದ ಜನರ ಆ ನೀರಿನ ಲಭ್ಯತೆ ನೋಡಬೇಕು, ನೀರಿನ ಅವಶ್ಯಕತೆ ನೋಡಬೇಕು.
ಕಾವೇರಿ ನೀರಿನ ಲಭ್ಯತೆ ಎಷ್ಟಿದೆ, ಎಷ್ಟು ನಮ್ಮ ಕನ್ನಡಿಗರಿಗೆ ಎಷ್ಟು ನೀರು ಬೇಕಾಗುತ್ತೆ ಅದು ನೋಡಿಕೊಂಡು ಮಾಡಬೇಕು. ಕಾವೇರಿ ನದಿ ತುಂಬಲಿ, KRS ಜಲಾಶಯ ತುಂಬೋದ್ಮೇಲೆ ಬೇಕಾದ್ರೆ ತಮಿಳುನಾಡಿಗೆ ಬಿಡ್ಬೋದು. ಇಲ್ಲಿರೋ ಜನರಿಗೆ ನೀರು ಕೊಡೋಕ್ಕಾಗಿಲ್ಲ, ಅದು ನಾವು ತಮಿಳುನಾಡಿಗೆ ನೀರು ಯಾವ ರೀತಿ ಕೊಡೋದು ಸ್ವಾಮಿ? ಇದು ತುಂಬಾ ಅನ್ಯಾಯ. ಇದ್ರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲಪತಿಗೌಡರ ನೇತೃತ್ವದ ಬಣ ತೀವ್ರವಾಗಿ ಖಂಡಿಸುತ್ತದೆ. ಅದಕ್ಕಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು. ಒಂದು ವೇಳೆ ಬಿಟ್ಟರೆ ಅತ್ಯಂತ ಉಗ್ರ ಹೋರಾಟವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ಕೊಡುತ್ತಾ ಇವತ್ತು ಎರಡು ಮಾತು ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಫೋಟೋ ತಗೊಂಡ್ರಾ? ಫೋಟೋ ತಗೊಳ್ಳ ಅಣ್ಣ, ನೀವು ಬಂದ್ಬಿಡಿ, ಯಾರಾದ್ರೂ ಒಂದು ಇಬ್ಬರು